ಚಂದುಗೋಸ್ಕರ ಅವರಪ್ಪ ಆ ಊರಲ್ಲಿ ತುಂಬಾ ಜಮೀನು ಅವನ್ಗೋಸ್ಕರ ಬಿಟ್ಕೊಟ್ಟಿದ್ರು. ಆದ್ರೆ ಅವನ್ಗೆ ಅದ್ರ ಮಹತ್ವನೇ ಗೊತ್ತಿರ್ಲಿಲ್ಲ. ಆದ್ರೆ ಅವನು ಎಲ್ಲೋ ಕೇಳ್ಪಟ್ಟಿದ್ನಂತೆ, ಯಾವುದೋ ಒಂದು ಮಾಯಾವಿ ಔಷಧಿ ಇದೆ ಅಂತ. ಅದಕ್ಕೆ ಅವನು ಆ ಔಷಧಿ ಮಾಡ್ಬೇಕು ಅಂತ ಹಗಲು ರಾತ್ರಿ ಕಷ್ಟಪಡ್ತಿದ್ದ. ಇದನ್ನೇ ನೆಪ ಇಟ್ಕೊಂಡು ಊರವರೆಲ್ಲ ಅವನ ಹತ್ರ ಇದ್ದ ಜಮೀನ್ನ ಕಿತ್ಕೋತಾ ಇದ್ರು. ನಾರು ಬೇರು ಕೆಲಸ ಮಾಡುತ್ತೆ ಅಂತೀಯಾ? ಆಹಾ, ಖಂಡಿತ ಕೆಲಸ ಮಾಡುತ್ತೆ. ತಗೋ ಈ ನಾಣ್ಯನ. ಈ ವಿಷಯದಲ್ಲಿ ಅವನ್ ಹೆಂಡತಿ ರಮ್ಮ ಅವನ್ ಮೇಲೆ ಕೋಪ ಮಾಡ್ಕೋತಾ ಇದ್ಲು. ಅಯ್ಯಯ್ಯೋ, ಇದ್ದಿದ್ ಆಸ್ತಿ ಪಾಸ್ತಿನೆಲ್ಲ ಮಾರ್ಬಿಟ್ರಿ. ಒಂದ್ ಸ್ವಲ್ಪ ಜಮೀನ್ ಉಳ್ಕೊಂಡಿದೆ, ಅದ್ರ ಮೇಲಾದ್ರೂ ಗಮನ ಕೊಡಿ, ಇಲ್ಲ ಅಂದ್ರೆ ಅದು ಕೈ ತಪ್ಪ ಹೋಗತ್ತೆ. ಒಂದು ಸಲ ನಾನು ಬಂಗಾರ ಮಾಡುವಂತ ಔಷಧಿ ಕಂಡು ಹಿಡಿದ್ಬಿಟ್ಟೆ ಅಂತಂದ್ರೆ ಆಮೇಲೆ ದುಡ್ಡೇ ದುಡ್ಡು ಕಣೆ, ಆಮೇಲೆ ಸುಖವೋ ಸುಖ. ಅಯ್ಯಯ್ಯೋ, ಇವ್ರ ಮೇಲ್ ಯಾವ ಔಷಧಿ ಭೂತ ಹತ್ತಿದ್ಯೋ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಭಿಕ್ಷಾಂ ದೇಹಿ, ಭಿಕ್ಷಾಂ ದೇಹಿ. ನಮಸ್ಕಾರ ಗುರುಗಳೇ. ಬನ್ನಿ ಗುರುಗಳೇ, ಬನ್ನಿ ಕುತ್ಕೊಳ್ಳಿ. ಪುತ್ರ, ನಿನ್ನ ಸೇವೆಯಿಂದ ನಾನು ಬಹಳಷ್ಟು ಸಂತುಷ್ಟನಾಗಿದ್ದೇನೆ. ನಿಜ ಹೇಳ್ತಾ ಇದ್ದೀರಾ ಗುರುಗಳೇ? ಹಾಗಿದ್ರೆ ನನ್ನ ಜೀವನ ಬಂಗಾರ ಆಯ್ತು ಅನ್ನಿ. ಹಾಗಿದ್ರೆ ನೀವು ಹೋಗೋ ಮುಂಚೆ ಒಂದೇ ಒಂದು ಮಾತು ಹೇಳಿ. ನಾನೊಂದು ಮಾಯಾ ಔಷಧಿ ಬಗ್ಗೆ ಕೇಳಿದ್ದೀನಿ, ಅದು ಎಲ್ಲಾ ಪದಾರ್ಥಗಳನ್ನ ಬಂಗಾರ ಮಾಡಿಬಿಡುತ್ತಂತೆ. ಇದು ಸತ್ಯನಾ ಗುರುಗಳೇ? ಖಂಡಿತ ಇದು ಸತ್ಯಾನೇ. ನಾನು ಯಾವಾಗ ಹಿಮಾಲಯಕ್ಕೆ ಹೋಗಿ ತಪಸ್ ಮಾಡ್ತಾ ಇದ್ನೋ ಆಗ ಮಾಯಾವಿ ಔಷಧಿಯನ್ನ ಹೇಗೆ ತಯಾರು ಮಾಡಬೇಕು ಅನ್ನೋ ವಿದ್ಯೆ ಕೂಡ ತಿಳ್ಕೊಂಡಿದ್ದೆ. ಏನೋ ಸಿಕ್ಬಿಡ್ತು ಸಿಕ್ಬಿಡ್ತು. ನನಗೆ ಗೊತ್ತಿತ್ತು ಗುರುಗಳೇ, ನೀವು ಆದಷ್ಟು ಬೇಗ ನನಗೆ ಔಷಧಿ ಮಾಡುವಂತ ವಿದ್ಯೆ ಹೇಳ್ಕೊಟ್ಬಿಡಿ ಗುರುಗಳೇ. ಅದಕ್ಕೋಸ್ಕರ ತುಂಬಾ ಶ್ರಮ ಪಡ್ಬೇಕಾಗತ್ತೆ. ಅಯ್ಯೋ, ಎಷ್ಟು ವರ್ಷಗಳಿಂದ ನಾನು ಶ್ರಮ ಪಡ್ತಾನೆ ಇದ್ದೀನಿ ಗುರುಗಳೇ. ಅದನ್ನ ಹೇಗೆ ಮಾಡ್ಬೇಕು ಅಂತ ಹೇಳ್ಬಿಡಿ, ಮಿಕ್ಕಿದ್ ನಾನ್ ನೋಡ್ಕೋತೀನಿ. ನನ್ನ ಮಾತನ್ನ ಗಮನ ಇಟ್ಟು ಕೇಳು. ನೀನು ಒಂದು ಬಾಳೆಹಣ್ಣಿನ ಗಿಡವನ್ನ ನೆಡ್ಬೇಕಾಗತ್ತೆ. ಅದಕ್ಕೆ ಪ್ರತಿದಿನ ನೀರ್ ಹಾಕ್ಬೇಕಾಗತ್ತೆ. ಅಷ್ಟೇನಾ? ಅಯ್ಯೋ, ಇದಂತೂ ಬಹಳ ಸುಲಭದ ಕೆಲಸ ನೋಡಿ. ಮೊದ್ಲು ನನ್ನ ಪೂರ್ತಿ ಮಾತನ್ನ ಕೇಳು. ಯಾವಾಗ ಅದು ದೊಡ್ಡದಾಗಿ ಬೆಳೆಯುತ್ತೋ ಆಗ ಚಳಿಗಾಲದಲ್ಲಿ ಅದ್ರ ಎಲೆ ಮೇಲೆ ದಟ್ಟವಾದ ಮಂಜು ಕೂತ್ಕೊಳ್ಳುತ್ತೆ. ಆಗ ನೀನು ಆ ಮಂಜನ್ನ ಈ ಸೀಸೆಯೊಳಗಡೆ ಮರೆಯದೆ ತುಂಬ್ಕೋಬೇಕು. ಶೀಶೆನಲ್ಲಿ ಮಂಜು? ಅದನ್ನು ಮರದಿಂದ ತಗೋಬೇಕಾ? ಅಯ್ಯೋ ಗುರುಗಳೇ, ಯಾವ್ದಾದ್ರೂ ಸುಲಭವಾದ ದಾರಿ ಹೇಳಿ. ಸುಲಭವಾದ ದಾರಿನ? ಹಾಗಿದ್ರೆ ಇದು ನಿನ್ನಿಂದ ಸಾಧ್ಯನೇ ಇಲ್ಲ ಬಿಡು. ಅಯ್ಯೋ ನಿಂತ್ಕೊಳ್ಳಿ ಗುರುಗಳೇ, ನಿಂತ್ಕೊಳ್ಳಿ. ನೀವು ನನಗೆ ಉಪಾಯ ಹೇಳಿ ಸಾಕು. ಅದನ್ ಮಾಡೋದಕ್ಕೆ ನಾನು ನನ್ನ ಜೀವನನೇ ಪಣಕ್ಕಿಟ್ಟು ಬಿಡ್ತೀನಿ. ಹಾಗಾದ್ರೆ ಕೇಳಿಸ್ಕೋ. ನಿನ್ ಹತ್ರ ಇರೋ ಈ 5 ಶೀಶೆಗಳು ಯಾವಾಗ ಆ ಮಂಜಿನ ಹನಿಗಳಿಂದ ತುಂಬಿಕೊಳ್ಳುತ್ತೋ ಆಗ ನೀನು ಅದನ್ನ ತಗೊಂಡು ನನ್ನ ಹತ್ರ ಬಾ. ಆಗ ನನ್ನ ಮಂತ್ರಶಕ್ತಿಯಿಂದ ಆ ಮಂಜಿನ ಹನಿಯನ್ನ ನಾನು ಮಾಯಾವಿ ಔಷಧಿಯನ್ನಾಗಿ ಬದಲಾಯಿಸ್ತೀನಿ. ಆ ಮಾಯಾವಿ ಔಷಧಿಯನ್ನ ಒಂದು ತೊಟ್ಟು ನೀನ್ ಯಾವ್ದ್ರ ಮೇಲೆ ಹಾಕ್ತೀಯೋ ಅದು ಬಂಗಾರ ಆಗಿ ಬದಲಾಗುತ್ತೆ. ಚಳಿಗಾಲ ಅಂತೂ ವರ್ಷದಲ್ಲಿ ಕೇವಲ ಕೆಲವೇ ತಿಂಗಳುಗಳಿರುತ್ತಲ್ಲ, ಅಂಥದ್ರಲ್ಲಿ 5 ಶೀಶೆಗಳನ್ನ ತುಂಬಿಸೋದಿಕ್ಕೆ ತುಂಬಾ ವರ್ಷಗಳು ಬೇಕಾಗತ್ತೆ. ನನ್ನ ಜೀವನನೇ ಮುಗಿದು ಹೋಗುತ್ತೆ. ಇದು ಆಗೋ ಕೆಲ್ಸನಾ? ಆದ್ರೆ ಇದನ್ ಬಿಟ್ರೆ ಬೇರೆ ದಾರಿ ಇಲ್ಲವೇ? ಚಂದು ಅವನ್ ತೋಟನೆಲ್ಲ ಸ್ವಚ್ಛ ಮಾಡಿ ಅದರಲ್ಲಿ ತುಂಬಾ ಬಾಳೆ ಗಿಡ ನೆಡ್ತಾನೆ. ಮತ್ತೆ ಹಗಲು ರಾತ್ರಿ ಆ ಗಿಡಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದ. ಗಾಳಿ ಮಳೆ ಅದರಿಂದೆಲ್ಲ ಅವುಗಳನ್ನ ಕಾಪಾಡ್ಕೋತಾ ಇದ್ದ. ಕೊನೆಗೆ ಅವನ್ಗೆ ಫಲ ಸಿಕ್ತು. ಮತ್ತೆ ಬಾಳೆ ಗಿಡದಲ್ಲಿ ತುಂಬಾ ಬಾಳೆಹಣ್ಣು ಬಿಡ್ತಿತ್ತು. ಅಯ್ಯಯ್ಯೋ, ನೀವ್ ಪಟ್ಟಿದ್ ಕಷ್ಟದ ಫಲ ನೋಡಿ ಎಷ್ಟೊಂದ್ ಬಂದಿದೆ. ಈಗ ಮನೆಯಲ್ಲಿ ಎಲ್ಲಾ ದಿಕ್ಕಲ್ಲೂ ಬಂಗಾರನೋ ಬಂಗಾರ ಕಣೆ. ಬಂಗಾರನ? ಆದ್ರೆ ಬಾಳೆಹಣ್ಣಿಗೂ ಬಂಗಾರಕ್ಕೂ ಏನ್ ಸಂಬಂಧ ರೀ? ಬಾಳೆಹಣ್ಣ? ಅಯ್ಯೋ ದಡ್ಡಿ, ನಾನು ಬಾಳೆಹಣ್ಣಿನ ಬಗ್ಗೆ ಮಾತಾಡ್ತಾ ಇಲ್ಲ ಕಣೆ. ಅದ್ರ ಎಲೆ ಮೇಲಿರುವಂತ ಮಂಜಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದರಿಂದಾನೇ ಅಲ್ಲವೇ ಬಂಗಾರ ಮಾಡುವಂತ ಔಷಧಿ ಮಾಡೋಕಾಗೋದು. ಹಾಗಂತ ಗುರುಗಳು ಹೇಳಿದ್ದಾರೆ ಕಣೆ. ಅಯ್ಯಯ್ಯೋ, ನೀವ್ ಮಾಡಿದ್ದು ಬಾಳೆಹಣ್ಣಿಗೋಸ್ಕರ ಅಲ್ಲ, ಈ ಮಂಜಿಗೋಸ್ಕರನಾ? ಅದ್ ಏನ್ ಮಾಡ್ತಿರೋ ನೀವ್ ಮಾಡ್ಕೊಳ್ಳಿ. ಮೊದ್ಲು ನನ್ಗೆ ಈ ಬಾಳೆಹಣ್ಣೆಲ್ಲ ಕಿತ್ಕೊಡಿ. ನಾನ್ ಇದನ್ನೆಲ್ಲ ತಗೊಂಡ್ ಹೋಗಿ ಸಂತೆಲ್ ಮಾರ್ ಬರ್ತೀನಿ.
ಅಯ್ಯಯ್ಯಪ್ಪ, ಅಯ್ಯಯ್ಯೋ ಮಂಜು. ನಿನ್ನಿಂದಾಗಿ ನನಗೆಲ್ಲ ನಷ್ಟ ಆಗೋಯ್ತು ಕಣೆ. ಮೊದಲು ನನಗೆ ಮಂಜನ್ನ ಶೇಖರಿಸೋದಕ್ಕೆ ಬಿಡೆ. ಬರೀ ಒಂದು ಶೀಶೆನಾ? ಹೀಗೆ ಮಾಡ್ತಾ ಹೋದ್ರೆ ನಾನು 5 ಶೀಶೆಗಳನ್ನ ತುಂಬಿಸೋದಕ್ಕೆ ತುಂಬಾ ವರ್ಷಗಳೇ ಬೇಕಾಗತ್ತೆ. ನೀವ್ ಹೀಗೆ ಮಂಜನ್ನ ತುಂಬಿಸ್ತಾ ಇರಿ, ನಾನ್ ಹೋಗಿ ಬಾಳೆಹಣ್ಣು ಮಾರ್ಬಿಟ್ ಬರ್ತೀನಿ. ಚಂದು ಪ್ರತಿ ವರ್ಷ ಬಾಳೆ ಗಿಡ ನೆಡ್ತಾ ಇದ್ದ, ಮತ್ತೆ ಅವನು ಮಂಜನ್ನ ತುಂಬ್ಕೋತಿದ್ದ. ಇಲ್ಲಿ ರಮಾ ಬಾಳೆಹಣ್ಣೆಲ್ಲ ತಗೊಂಡು ಹೋಗಿ ಸಂತೆಯಲ್ಲಿ ಮಾರಕ್ ಶುರು ಮಾಡಿದ್ಲು. ಹೀಗೆ 5 ವರ್ಷ ಕಳೀತು. ಕೊನೆಗೂ ಚಂದು 5 ಸೀಸೆನಲ್ಲಿ ಮಂಜನ್ನ ತುಂಬಿಸ್ಕೊಂಡಿದ್ದ. ಬಾರೆ ವಾ, ಕೊನೆಗೂ ನಾನು ಸಾಧಿಸ್ಬಿಟ್ಟೆ. ನಾನ್ ಸಾಧಿಸಿ ತೋರಿಸ್ಬಿಟ್ಟೆ ಕಣೆ. ಗುರುಗಳೇ ನೋಡಿ ನೋಡಿ, ಪೂರ್ತಿ 5 ಶೀಶೆಗಳನ್ನ ತಂದುಬಿಟ್ಟಿದ್ದೀನಿ. ಈಗ ಆದಷ್ಟು ಬೇಗ ನಿಮ್ಮ ಮಂತ್ರ ಶಕ್ತಿಯಿಂದ ಇದನ್ನ ಮಾಯಾವಿ ಔಷಧಿ ಮಾಡಿಬಿಡಿ ಗುರುಗಳೇ. ಈಗ ಆದಷ್ಟು ಬೇಗ ಇದು ಬಂಗಾರದ ತಟ್ಟೆ ಆಗಿ ಬದಲಾಗಬೇಕು. ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಇದ್ಯಾಕೆ ಬದಲಾಗ್ತಿಲ್ಲ? ಬಂಗಾರದ ಎಲೆ ಆಗು. ಇದು ಆಗ್ತಾ ಇಲ್ಲ, ಇದು ಆಗ್ತಾ ಇಲ್ಲ. ಇದ್ಯಾಕೆ ಕೆಲಸ ಮಾಡ್ತಾ ಇಲ್ಲ ಗುರುಗಳೇ? ಯಾಕೆ ಅಂದ್ರೆ ಬಂಗಾರ ಮಾಡುವಂತಹ ಔಷಧಿ ಯಾವುದು ಇರೋದಿಲ್ಲ. ಏನೋ ಇದಂತೂ ಮೋಸ ನೋಡಿ ಗುರುಗಳೇ. ನೀವು ನನ್ನ ಜೀವನದ 5 ವರ್ಷಗಳನ್ನ ಹಾಳು ಮಾಡಿಬಿಟ್ರಲ್ಲ. ಅಯ್ಯೋ ರಾಮ, ನೀನಿಲ್ಲಿ ಮತ್ತಿದೇನೆ ನೋಡಿ, ಇಷ್ಟೊಂದು ಬಂಗಾರದ ನಾಣ್ಯಗಳ. ನೀನು 5 ವರ್ಷಗಳಿಂದ ಬಹಳ ಶ್ರಮ ಪಟ್ಟು ಕಷ್ಟಪಟ್ಟು ಸಂಪಾದನೆ ಮಾಡ್ದಲ್ಲ, ಅದೇ ನೋಡು ಈ ಬಂಗಾರ. ಅಂದ್ರೆ ಅಂದ್ರೆ ನೀನು ಬಹಳ ಕಷ್ಟಪಟ್ಟು ಒಂದ್ ಕಡೆ ಬಾಳೆಹಣ್ಣುಗಳನ್ನ ಬೆಳಿತಾ ಇದ್ದೆ. ಅದನ್ನ ರಮಾ ತಗೊಂಡು ಹೋಗಿ ಸಂತೆಯಲ್ಲಿ ಮಾರ್ ಬರ್ತಾ ಇದ್ಲು. ಹೀಗೆ ಅವುಗಳನ್ನ ಮಾರಿ ಮಾರಿ ಪೆಟ್ಟಿಗೆ ತುಂಬಾ ಬಂಗಾರದ ನಾಣ್ಯಗಳನ್ನ ಸಂಪಾದನೆ ಮಾಡಿದ್ಲು. ಇದೇ ನೋಡು ಆ ನಿನ್ನ ಬಂಗಾರ. ಇದು ಯಾವುದೇ ಮಾಯಾವಿ ಔಷಧಿಯಿಂದ ಬಂದಿರೋದಲ್ಲ, ಇದು ನಿನ್ನ ಪರಿಶ್ರಮದಿಂದ ಬಂದಿರೋ ನಾಣ್ಯಗಳು. ಆದ್ರೆ ನೀವ್ ಈ ಮಾತನ್ನ ನನಗೆ ಮೊದ್ಲೇ ಯಾಕೆ ಹೇಳಿಲ್ಲ? ಯಾಕೆ ಅಂದ್ರೆ ಇದನ್ನ ನಾನು ಮೊದ್ಲೇ ನಿನಗೆ ಹೇಳಿದ್ರೆ ನೀನು ಇದನ್ನ ಮಾಡ್ತಾನೆ ಇರ್ಲಿಲ್ಲ. ನನ್ನನ್ನ ಕ್ಷಮಿಸ್ಬಿಡಿ ಗುರುಗಳೇ. ನನಗೀಗ ಅರ್ಥ ಆಯ್ತು ನೋಡಿ, ಶ್ರಮನೇ ನಿಜವಾದ ಮಾಯಾವಿ ಔಷಧಿ ಅಂತ. ಅದಾದ್ಮೇಲೆ ಚಂದು ತುಂಬಾ ಕಷ್ಟಪಡ್ತಿದ್ದ. ಹಾಗೆ ಅವನು ಯಾರ್ ಏನೇ ಹೇಳಿದ್ರು ಅಷ್ಟು ಸುಲಭವಾಗಿ ನಂಬ್ತಾನೇ ಇರ್ಲಿಲ್ಲ. ಓಹ್, ಈ ಬಿಸಿಲಂತೂ ಅಯ್ಯೋ, ನನ್ನ ಮಡಿಕೆ ಎಲ್ಲಿ ಹೋಗ್ತಾ ಇದ್ಯಾ? ನಿಂತ್ಕೋ ನಿಂತ್ಕೋ ಸ್ವಲ್ಪ. ಅಯ್ಯೋ ಅಯ್ಯಯ್ಯೋ, ಎಲ್ಲ ಚೆಲ್ ಹೋಯ್ತಲ್ಲಪ್ಪ. ಈಗ ಉಳಿದಿರೋ ನೀರಲ್ಲಿ ಇಡೀ ದಿನ ಹೇಗೆ ಕಳಿಯೋದು? ವಿಜಯನಗರದಲ್ಲಿ ಎಷ್ಟೋ ದಿನಗಳು ಮಳೆನೇ ಬಂದಿರಲಿಲ್ಲ. ಆ ಕಾರಣದಿಂದ ಅಲ್ಲಿರೋ ಜನಗಳು ಒಂದ್ ತೊಟ್ಟೆ ನೀರಿಗೋಸ್ಕರ ಎಷ್ಟೋ ದೂರ ಹೋಗ್ಬೇಕಿತ್ತು. ಆ ಊರಲ್ಲಿ ಒಂದ್ ತೊಟ್ಟು ನೀರಿಗೋಸ್ಕರ ಜನ ಎಲ್ಲ ಒದ್ದಾಡ್ತಾ ಇದ್ರು. ಹಾಗೆ ರವಿ ಕೂಡ ನೀರಿಗೋಸ್ಕರ ಬೇಜಾರ್ ಮಾಡ್ಕೊಂಡಿದ್ದ. ಓ, ಇದು ಹೇಗಾಯ್ತಪ್ಪ? ನನಗನ್ಸುತ್ತೆ ಇವತ್ತಿನ ದಿನನೇ ಸರಿ ಇಲ್ಲ ಅಂತ. ಅಯ್ಯೋ ಮಗನೇ, ಸ್ವಲ್ಪ ಇಲ್ಲಿ ಕೇಳು.
ಅಯ್ಯೋ ನೀನ್ ಬಿದ್ದೋಗ್ಬಿಟ್ಟೆ. ವಯಸ್ಸಾಗ್ಬಿಟ್ಟಿದೆ, ಇಲ್ಲ ಅಂದ್ರೆ ನಾನೇ ಎತ್ತುತ್ತಾ ಇದ್ದೆ. ಈಗ ಬೇಗ ಎದ್ದೇಳು, ಬೇಗ ಹೋಗಿ ಸ್ವಲ್ಪ ನೀರ್ ತಗೊಂಡ್ ಬಂದ್ ಕುಡ್ಸು. ನಿನ್ ನೀರಾ? ಅಯ್ಯೋ ಯಾಕಿಷ್ಟು ಹೆದರ್ಕೋತಾ ಇದೀಯಾ? ನಾನ್ ನಿನ್ ಹತ್ರ ಬಂಗಾರ ಕೇಳ್ದ ಹಾಗೆ. ಅಯ್ಯೋ ಯಜಮಾನ್ರೆ, ಇವತ್ತಿನ ದಿನದಲ್ಲಿ ನೀರು ಕೂಡ ಬಂಗಾರನೇ ಆಗಿದೆ. ಸರಿ ಕೂತ್ಕೊಳ್ಳಿ, ತಗೊಂಡ್ ಬಂದ್ ಕೊಡ್ತೀನಿ. ಇನ್ನ ಸ್ವಲ್ಪ ನೀರ್ ಕೊಡಪ್ಪ. ಇನ್ನೊಂದ್ ಸ್ವಲ್ಪ ನೀರಾ? ಹೋಗ್ಲಿ ಬಿಡು, ನಾನೇ ಹೋಗಿ ತಗೊಂಡ್ ಕುಡಿತೀನಿ. ಪೂರ್ತಿ ಕುಡಿದ್ಬಿಟ್ರಾ? ಬಿಡಿ, ಪರವಾಗಿಲ್ಲ. ದೊಡ್ಡವ್ರು ಹೇಳ್ತಾರೆ ನೀರ್ ಕುಡ್ಸೋದು ಪುಣ್ಯದ ಕೆಲಸ ಅಂತ. ನೀನಂತೂ ತುಂಬಾ ಒಳ್ಳೆಯವನಪ್ಪ. ನೀನ್ ಹೇಗೆ ನನ್ನಂತ ಮುದುಕನು ಸಹಾಯ ಮಾಡಿದ್ಯೋ ಇದೇ ತರ ಎಲ್ರಿಗೂ ಸಹಾಯ ಮಾಡ್ತಾ ಇರು. ನಿನಗ್ ತುಂಬಾ ಒಳ್ಳೇದಾಗ್ಲಪ್ಪ. ಬಾಯಾರಿಕೆಯಿಂದ ಗಂಟ್ಲೆಲ್ಲ ಒಣಗ್ತಾ ಇದೆ. ಈ ಯಜಮಾನ್ರಂತೂ ಇರೋ ನೀರೆಲ್ಲ ಕುಡಿದ್ಬಿಟ್ರು. ಈಗೇನಪ್ಪ ಮಾಡೋದು? ನೀರು! ಇದೆಂತ ಚಮತ್ಕಾರ! ಇದೆಂತ ಸ್ವಚ್ಛವಾದ ಸಿಹಿಯಾದ ನೀರು! ಹೇಗಿದ್ದೀರಾ ರವಿ ಅಣ್ಣ? ನಾನಂತೂ ಚೆನ್ನಾಗೇ ಇದ್ದೀನಿ. ನಿಮ್ ಕಾಲು ಇನ್ನೂ ಸರಿ ಹೋಗಿಲ್ವಾ? ಏನು ಅಂತ ಹೇಳಿ ಅಣ್ಣ, ಹಕೀಂ ವೈದ್ಯ ಎಲ್ಲ ಔಷಧಿಗಳನ್ನು ತಗೊಂಡಿದ್ದಾಯ್ತು, ಆದ್ರೆ ಏನು ಸರಿ ಹೋಗ್ತಾ ಇಲ್ಲ. ಅಯ್ಯೋ ಸಮಾಧಾನವಾಗಿರಿ, ಎಲ್ಲ ಸರಿ ಹೋಗುತ್ತೆ. ಹೌದು, ಎಲ್ಲಿಗೆ ಹೋಗ್ತಾ ಇದ್ದೀರಾ ಇಂಥ ಬಿಸಿಲಲ್ಲಿ? ಹಕೀಮರ್ ಹತ್ರ. ನಿನ್ನೆಯಿಂದ ಯಾಕೋ ಫಾತಿಮಾಗೆ ತುಂಬಾ ಜ್ವರ ಇದೆ, ದಾಹ ಆಗ್ತಿದೆ, ಒಂಚೂರು ನೀರ್ ಕೊಡ್ತೀರಾ? ನಿನಗ್ ನೀರೇನೋ ಕೊಡ್ತಿದ್ದೆ ಕರೀಂ, ಆದ್ರೆ ಈಗಷ್ಟೇ ನಾನು ಇರೋ ನೀರನ್ನೆಲ್ಲ ಕುಡಿದ್ಬಿಟ್ನಲ್ಲ. ಮಡಕೆನಲ್ಲಿ ಒಂದೇ ಒಂದ್ ಹನಿ ನೀರು ಕೂಡ ಉಳ್ಕೊಂಡಿಲ್ಲ. ಈಗ ಇವತ್ತಿನ ದಿನಾನೇ ಚೆನ್ನಾಗಿಲ್ಲ ನನಗೆ. ಏನಣ್ಣ, ಮೂರ್ಖ ಮಾಡೋದಕ್ಕೆ ನಾನೇ ಸಿಕ್ಕದ್ನಾ? ವಾಹ್, ಈ ನೀರಂತೂ ಬೆಲ್ಲದ ತರ ಸಿಹಿಯಾಗಿದೆ. ಏನೋ ಮಡಕೆನಲ್ಲಿ ನೀರಾ? ಎಲ್ಲಿ ತೋರ್ಸು. ಅಯ್ಯೋ, ಏನ್ ಮಾಡ್ತಾ ಇದ್ದೀರಾ? ಕರೀಂ, ಹುಷಾರು ಕಣಪ್ಪ. ಇದೇನಿದು, ನನ್ ಕಾಲ್ ಸರಿ ಹೋಯ್ತಲ್ಲ? ರವಿ ಅಣ್ಣ, ನೀವು ಕೊಟ್ಟಿದ್ ನೀರಲ್ಲಂತೂ ತುಂಬಾ ಮಾಯ ಇದೆ. ಇದೇನಪ್ಪ ಇದು? ಫಾತಿಮಾ, ನೀನು ಕುಡಿ. ಅಣ್ಣ, ನನ್ ಜ್ವರ ಎಲ್ಲ ಹೋಯ್ತು. ನಿಜವಾಗ್ಲೂ ಈ ನೀರಲ್ಲಿ ಮಾಯ ಇದೆ. ಯಾವ ಕೆಲ್ಸನ ಹಕೀಂ ವೈದ್ಯರು ಮಾಡೋಕ್ಕಾಗ್ಲಿಲ್ವೋ ಅದನ್ನ ಈ ನೀರ್ ಮಾಡ್ಬಿಡ್ತು. ಇದ್ರ ಮಾಯಗೀಯ ಏನು ಇಲ್ಲಪ್ಪ, ಇದೊಂದು ಕಾಕತಾಳೀಯ ಅಷ್ಟೇ. ಇಲ್ಲ ಇಲ್ಲ, ಕರಿಮಣ್ಣ ಹೇಳ್ತಿರೋದು ನಿಜಾನೇ. ಇದನ್ನ ನಾನು ಎಲ್ರಿಗೂ ಹೇಳ್ಬೇಕು. ಬೇಗ ನಡಿ, ನಾನು ಓಡ್ಕೊಂಡು ಅಲ್ಲ, ನಾನು ಎಗ್ಕೊಂಡು ಬರ್ತೀನಿ. ಇಲ್ಲ ಇಲ್ಲ, ಕುಣ್ಕೊಂಡ್ ಬರ್ತೀನಿ. ಎಲ್ರು ಕೇಳಿ, ನನ್ ಕಾಲು ಸರಿ ಹೋಯ್ತು. ಕರೀಂ, ಸ್ವಲ್ಪ ನಿಲ್ಲು. ಎಲ್ಲಿಗೆ ಹೋಗ್ತಿದ್ಯಾ? ರವಿ ಹತ್ರ ಇದ್ದ ಮಾಯಾವಿ ಮಡಿಕೆ ವಿಷಯ ಸಿಡ್ಲು ತರ ಊರೆಲ್ಲ ಹರಡ್ಬಿಡ್ತು. ಒಂದ್ ಆಶ್ಚರ್ಯದ ವಿಷಯ ಏನು ಅಂದ್ರೆ, ಆ ಮಡಿಕೆಲಿದ್ ನೀರು ಯಾವತ್ತೂ ಖಾಲಿನೇ ಆಗ್ತಿರ್ಲಿಲ್ಲ. ಹಾಗೆ ಆ ನೀರಿಂದ ಜನಗಳಿಗೆ ಕಾಯಿಲೆನೂ ಗುಣ ಆಗ್ತಿತ್ತು. ನಾನ್ ಸರಿ ಹೋಗ್ಬಿಟ್ಟೆ. ಹಾಗೆ ರವಿ ಅದ್ರ ಬದಲಾಗಿ ಯಾರ ಹತ್ರ ಏನೂ ತಗೋತಾ ಇರ್ಲಿಲ್ಲ. ಒಂದಿನ ಏನಾಯ್ತು ಅಂದ್ರೆ, ರವಿ, ಬೇಗ ಮಡಕೆ ತಗೊಂಡು ನನ್ ಜೊತೆ ಬಂದ್ಬಿಡು. ನಮ್ಮ ಯಜಮಾನ್ರು ಆರೋಗ್ಯ ತುಂಬಾ ಹದಗೆಟ್ಟಿದೆ. ಅಯ್ಯೋ, ಹಿಂದೆ ಹೋಗೋ, ನಾವು ನಿಂತಿದೀವಿ ಇಲ್ಲಿ. ನಿನ್ನೆ ಬುದ್ಧಿವಂತ ಅನ್ಕೊಂಡಿದ್ಯಾ? ಇಲ್ಲಿ ನಿಂತಿರೋ ಜನರನ್ನ ನೋಡಿದ್ಯಾ? ಅವರು ಕೂಡ ನೀರ್ ಕುಡಿಯೋದಕ್ಕೆ ಅಂತಾನೆ ಬಂದಿರೋದು. ಹೋಗು, ನಿನ್ ಸರದಿ ಬರೋವರೆಗೂ ಕಾಯ್ತಾ ಇರು. ಈ ತರ ಬಡವ್ರಿಗೆ ಉಪಕಾರ ಮಾಡೋದ್ರಿಂದ ನಿನ್ಗೆ ಏನ್ ಸಹಾಯ ಆಗುತ್ತೆ? ಸ್ವಲ್ಪ ದಿನಸಿ ಸಿಗುತ್ತಷ್ಟೇ. ನೀನ್ ನನ್ ಜೊತೆ ಬಂದ್ಬಿಡು. ನಮ್ಮ ಯಜಮಾನ್ರು ನಿನ್ಗೆ ಕೇಳಿದಷ್ಟು ನಾಣ್ಯಗಳನ್ನ ಕೊಡ್ತಾರೆ. ಅದನ್ ಕೇಳಿ ರವಿ ಯೋಚನೆ ಮಾಡ್ದ. ಇವನ್ ಹೇಳ್ತಿರೋದು ನಿಜಾನೇ ಅನ್ನಿಸ್ಬಿಡ್ತು. ಶ್ರೀಮಂತರಿಗೆ ಚಿಕಿತ್ಸೆ ಕೊಟ್ಟು ಅದರಿಂದ ಅವನು ಶ್ರೀಮಂತ ಆಗ್ಬೋದು ಅಂತ.
ರವಿ ಏನು ಯೋಚನೆ ಮಾಡದೆ ಅಲ್ಲಿದ್ದ ಜನಗಳಿಗೆ ನಾಳೆ ಬನ್ನಿ ಅಂತ ಹೇಳಿ ಕಳಿಸ್ಬಿಟ್ಟ. ಆಮೇಲೆ ಮಡಿಕೆ ತಗೊಂಡು ಅಲ್ಲಿಂದ ಹೊರಟ. ಇದೇ ತರ ಅವನ್ ದಿನ ಮುಂದುವರಿಸ್ತಾ ಇದ್ದ. ರವಿ ಬಡೋರ್ನೆಲ್ಲ ಬಿಟ್ಟು ಶ್ರೀಮಂತರಿಗೆ ಚಿಕಿತ್ಸೆ ಕೊಡ್ತಿದ್ದ. ಹೀಗೆ ನಿಧಾನವಾಗಿ ಅವನ ಅಂಗಡಿಗೆ ಬರೋ ಜನಗಳೆಲ್ಲ ಕಮ್ಮಿ ಆಗ್ತಾ ಬಂದ್ರು. ಅಯ್ಯೋ ಮಗ, ಅಯ್ಯೋ ಯಜಮಾನ್ರೆ, ನೀವಾ? ಸ್ವಲ್ಪ ನೀರ್ ಸಿಗ್ಬೋದಾ? ಹಾ, ಯಾಕಿಲ್ಲ. ಏ ರವಿ, ಆದಷ್ಟು ಬೇಗ ನೀನ್ ಮಡಕೆ ತಗೊಂಡು ಬಂದು ಕುದುರೆ ಮೇಲೆ ಕೂತ್ಕೋ. ಮಹಾರಾಣಿ ಅವ್ರಿಗೆ ಒಂದು ಸೊಳ್ಳೆ ಕಚ್ಬಿಟ್ಟಿದೆ. ನಾನು ಈಗ್ಲೇ ಬರ್ತೀನಿ. ಸ್ವಲ್ಪ ಇವ್ರಿಗೆ ನೀರ್ನ ಕುಡಿಸ್ಬಿಟ್ಟು. ಮಹಾರಾಣಿಗೆ ಹುಷಾರಿಲ್ಲ, ನೀನ್ ಇಲ್ಲಿ ಬೇರೆಯವ್ರಿಗೆ ನೀರ್ ಕುಡಿಸ್ಬೇಕಾ? ಒಂದ್ ವೇಳೆ ಮಹಾರಾಣಿಗೆ ನೀನು ನೀರ್ ಕುಡಿಸಿ ಅವ್ರು ಸರಿ ಹೋದ್ರೆ ಈ ಎಲ್ಲ ಮುದ್ರೆಗಳು ನಿನ್ನ ಪಾಲಾಗತ್ತೆ. ಏನು? ನಡೀರಿ. ಆ ಮಾಯಾವಿ ನೀರಿನಿಂದ ರಾಣಿಗೆ ಯಾವುದೇ ಪ್ರಯೋಜನ ಆಗಿಲ್ಲ. ನನಗಂತೂ ಮೊದ್ಲಿಂದಾನು ಅನುಮಾನ ಇತ್ತು, ನಮ್ಮ ಔಷಧಿಗಳು ಮಾಡೋಕ್ಕಾಗದೆ ಇರೋ ಕೆಲಸನ ಈ ನೀರ್ ಮಾಡುತ್ತಾ ಅಂತ. ಮಹಾರಾಜ್ರೆ, ಇವನು ನಿಮಗ್ ಮೋಸ ಮಾಡ್ತಿದ್ದಾನೆ. ಸಿಪಾಯಿಗಳೇ, ಬಂಧಿಸಿ ಇವನ್ನ. ಇಲ್ಲಿದ ನೋಡಿ. ಅಯ್ಯೋ, ಬಾಗಿಲು ತೆಗೀರಿ. ನಿಂತ್ಕೋ. ಮೂರ್ಖ, ನನ್ ಕಣ್ಮುಂದೆ ಇರ್ಬೇಡ, ದೂರ ಹೋಗೋ. ಇಲ್ಲ ಅಂದ್ರೆ ನಿನ್ನ ಈ ರಾಜ್ಯದಿಂದ ಶಾಶ್ವತವಾಗಿ ದೂರ ಹಾಕ್ಬೇಕಾಗತ್ತೆ. ಮಹಾರಾಜರೇ, ನನ್ನನ್ನ ಕ್ಷಮಿಸ್ಬಿಡಿ ಮಹಾರಾಜರೇ. ರವಿ ಅಲ್ಲಿಂದ ತಪ್ಪಿಸ್ಕೊಂಡು ತನ್ನ ಅಂಗಡಿಗೆ ಬಂದ. ಆದ್ರೆ ಅಲ್ಲಿ ಯಾರೂ ಇರ್ಲಿಲ್ಲ. ಆಗ ಅವನಿಗೆ ಅರ್ಥ ಆಗುತ್ತೆ ಇದೆಲ್ಲ ಆ ವ್ಯಕ್ತಿಯಿಂದಾನೇ ಆಗ್ತಾ ಇರೋದು ಅಂತ. ರವಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ತಾನು ದುರಾಸೆಯಿಂದ ಅಲ್ಲಿದ್ದ ಬಡೋರ್ಗೆಲ್ಲ ಚಿಕಿತ್ಸೆ ಕೊಡೋದನ್ನ ಬಿಟ್ಟ ಅಂತ. ನಾನ್ ತುಂಬಾ ದೊಡ್ಡ ತಪ್ಪನ್ ಮಾಡ್ಬಿಟ್ಟೆ. ನಾನು ಇದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೇಬೇಕು. ಆ ನಂತರ ರವಿ ಪ್ರತಿದಿನ ತನ್ನ ಅಂಗಡಿ ಮುಂದೆ ಮಡಿಕೆಯಲ್ಲಿ ನೀರ್ ತುಂಬಿ ಇಡ್ತಿದ್ದ. ಅದು ಮಾಯಾವಿ ನೀರ್ ಆಗಿರ್ಲಿಲ್ಲ, ಆದ್ರೆ ಅದರಿಂದ ಎಲ್ರೂ ದಾಹನೂ ತೀರ್ತಾ ಇತ್ತು. ಅವತ್ತಿಂದ ಆ ದಾರಿಲಿ ಯಾರೂ ನೀರ್ ಕುಡಿದೇನೆ ಹೋಗ್ತಾ ಇರ್ಲಿಲ್ಲ. ಅವತ್ತಿಂದ ರವಿಗೆ ಅರ್ಥ ಆಯ್ತು, ನಾವು ಬೇರೆಯವ್ರಿಗೆ ಸಹಾಯ ಮಾಡೋದ್ರಿಂದ ನಮ್ಗೆ ಪುಣ್ಯ ಬರುತ್ತೆ ಅಂತ. ಉಡಾಂಕ ವಿಜಯನಗರದಲ್ಲಿ ತುಂಬಾ ದೊಡ್ಡ ವ್ಯಾಪಾರಿಯಾಗಿದ್ದ. ಹಾಗೆ ಅವನು ಎಲ್ರಿಗಿಂತ ತುಂಬಾ ಜಿಪುಣ ಆಗಿದ್ದ. ಆದ್ರೆ ಅವನು ತನ್ನ ಮಗನ್ ಬೆಳೆಸೋದ್ರಲ್ಲಿ ಯಾವುದೇ ಜಿಪುಣತನ ಇರ್ಲಿಲ್ಲ. ಅದ್ ಹೇಗಂದ್ರೆ ಒಬ್ಬ ರಾಜ್ಕುಮಾರನ್ ತರ ಪ್ರೀತಿಯಿಂದ ಬೆಳೆಸಿದ್ದ. ಮಗ ಅಂದ್ರೆ ಅವನಿಗೆ ತುಂಬಾ ಇಷ್ಟ. ಅಯ್ಯೋ ನನ್ನ ಮುದ್ದಿನ ಮಗನೇ, ನಾನ್ ಬಿದ್ದಿರೋದ್ರಿಂದ ನಿನಗೆ ನಗು ಬರ್ತಿದ್ಯೇನೋ? ಹಾಗಾದ್ರೆ ನಾನು ಮತ್ತೆ ಬೀಳ್ತೀನಿ ನೋಡೋ. ಅಪ್ಪ, ನೀವು ಬಿದ್ದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತೀರ ಗೊತ್ತಾ? ಸರಿಯಾಗಿ ಹೇಳಿದ್ರಿ ಯಜಮಾನ್ರೆ. ಅದಕ್ಕೆ ಅವರು ಇಷ್ಟೊಂದು ಎದ್ದು ಬಿದ್ದು ಒದ್ದಾಡ್ತಿರ್ತಾರೆ. ಬಾಯಿ ಮುಚ್ಚೋ. ಹೇ ಮಂಗಲ್, ನೀನೀಗ ದೊಡ್ಡವನಾಗಿದ್ಯಾ ಮಗನೇ. ನೀನು ಚಿಕ್ಕ ಮಗು ತರ ಆಡೋದನ್ನ ಮೊದ್ಲು ನಿಲ್ಸೋ. ಮೊದ್ಲು ನೀನು ನಿನ್ನ ಮದುವೆ ಬಗ್ಗೆ ಯೋಚನೆ ಮಾಡೋ. ನನಗಂತೂ ನಿನ್ನ ಮದುವೆ ಬಗ್ಗೆನೇ ಚಿಂತೆ ಆಗ್ಬಿಟ್ಟಿದೆ. ನನ್ನ ದುಡ್ಡಿನ ಮೇಲಾಣೆ. ಅಪ್ಪ, ಮದುವೆ ವಿಷಯದಲ್ಲಿ ಅಷ್ಟೊಂದು ಆತರ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಒಳ್ಳೆ ಹುಡುಗಿನೂ ಸಿಗ್ಬೇಕಲ್ವಾ? ಅಯ್ಯೋ, ಹುಡುಗಿ ಅಂತೂ ಒಬ್ಳಲ್ಲ ಒಬ್ಳು ಇದ್ದೇ ಇರ್ತಾಳೆ ಮಗನೇ. ನೀನು ಒಪ್ಕೋ ಅಷ್ಟೇ, ನನ್ನ ದುಡ್ಡಿನ ಮೇಲಾಣೆ. ಅದ್ ಸರಿ ಮಗನೇ, ನಿನಗೆ ಎಂತ ಹುಡುಗಿ ಬೇಕು ಅಂತ ಹೇಳೋ. ಎಂತ ಹುಡುಗಿ ಬೇಕು ಅಂದ್ರೆ ಅವಳು ತುಂಬಾ ಬುದ್ಧಿವಂತೆ ಆಗಿರ್ಬೇಕು. ನಮಗ್ ಬರೋ ದುಡ್ಡನ್ನೆಲ್ಲ ತುಂಬಾ ಚೆನ್ನಾಗಿ ಲೆಕ್ಕ ಹಾಕ್ಬೇಕಾಗತ್ತೆ. ಒಂದ್ ವೇಳೆ ಹುಡುಗಿ ಖರ್ಚು ಮಾಡೋಳಾಗಿದ್ರೆ ನಮ್ಮ ದುಡ್ಡನ್ನೆಲ್ಲ ಖರ್ಚು ಮಾಡ್ಬಿಡ್ತಾಳಷ್ಟೇ. ಇದ್ರ ಬಗ್ಗೆ ನಾನು ಯೋಚನೆನೆ ಮಾಡಿರ್ಲಿಲ್ವಲ್ಲೋ. ಅಯ್ಯೋ ನನ್ನ ಮಗನೇ, ನೀನಂತೂ ತುಂಬಾ ಬುದ್ಧಿವಂತ ಆಗ್ಬಿಟ್ಟಿದ್ಯಲ್ಲೋ. ಆದ್ರೆ ಮಗನೇ, ಅಂತ ಹುಡುಗಿ ನಮಗೆ ಎಲ್ಲ ಸಿಗ್ತಾಳಪ್ಪ, ನನ್ನ ದುಡ್ಡಿನ ಮೇಲಾಣೆ.
ದುಡ್ಡಿನ ಮೇಲೆ ಆಣೆ ಅಲ್ಲಪ್ಪ, ಇಡೀ ಊರನ್ನ ಹುಡುಕ್ಬೇಕಾಗತ್ತೆ. ನಾನೇ ಸ್ವತಃ ಎಲ್ಲ ಕಡೆ ಹೋಗಿ ಹುಡುಕ್ತೀನಿ. ನನಗಂತೂ ನಂಬಿಕೆ ಇದೆ, ಖಂಡಿತವಾಗ್ಲೂ ನನಗೆ ಒಬ್ಬ ಒಳ್ಳೆ ಬುದ್ಧಿವಂತೆ ಹುಡುಗಿ ಸಿಕ್ಕೇ ಸಿಗ್ತಾಳೆ. ಹಾಗಿದ್ರೆ ಜೊತೆಲಿ ರಮಣನ್ನು ಕರ್ಕೊಂಡು ಹೋಗೋ. ಒಳ್ಳೆ ಬುದ್ಧಿವಂತ ಹುಡುಗಿನ ಹುಡ್ಕೊಂಡು ಬಾ, ಹೋಗೋ. ಮಂಗಲ್ ಕುದುರೆ ಮತ್ತೆ ರಮನ್ ಜೊತೆ ಅವನಿಗೋಸ್ಕರ ಒಬ್ಳು ಬುದ್ಧಿವಂತೆ ಮತ್ತೆ ಸುಂದರವಾದ ಹುಡುಗಿನ ಹುಡ್ಕಕ್ ಹೊರಟ. ಅಯ್ಯಯ್ಯೋ, ನೀವೇನ್ ಮಾಡಿದ್ರಿ? ನಿಮಗ್ ಕಣ್ ಕಾಣ್ಸಲ್ವಾ? ಕುದುರೆ ಓಡ್ಸಕ್ ಬರಲ್ಲ ಅಂದ್ರೆ ಯಾಕೆ ಅದ್ರ ಮೇಲೆ ಕೂತ್ಕೋತೀರಾ? ಆ ಹುಡುಗಿ ನೋಡಿದ ಕೂಡ್ಲೆ ಮಂಗಲ್ ಇಷ್ಟಪಟ್ಟ. ನಾನ್ ಮದ್ವೆ ಅಂತ ಆದ್ರೆ ಇವಳನ್ನೇ ಮದ್ವೆ ಆಗೋದು ಅಂತ. ಆದ್ರೆ ಅದಕ್ಕಿಂತ ಮುಂಚೆ ಅವನು ಒಂದ್ ವಿಷಯ ತಿಳ್ಕೊಬೇಕಿತ್ತು. ಆ ಹುಡುಗಿ ಬುದ್ಧಿವಂತಳೋ ಇಲ್ವೋ ಅಂತ. ಆ ಹುಡುಗಿ, ನೀನು ನಿಜವಾಗ್ಲೂ ತುಂಬಾ ಸುಂದರವಾಗಿದೀಯಾ. ನಾನ್ ನಿನ್ನನ್ನ ಮದುವೆ ಆಗ್ಬೇಕು ಅಂತಿದ್ದೀನಿ. ನೋಡಕ್ಕೆ ನೀವು ಚೆನ್ನಾಗಿದ್ದೀರಾ, ಆದ್ರೆ ಮದ್ವೆ ಮಾಡ್ಕೋಬೇಕು ಅಂದ್ರೆ ನೀವು ಬಂದು ನಮ್ಮ ಅಪ್ಪನ ಹತ್ರ ಮಾತಾಡ್ಬೇಕು. ಖಂಡಿತವಾಗ್ಲೂ ಮಾತಾಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ನನ್ನದೊಂದು ಷರತ್ತಿದೆ. ಆ ಷರತ್ತನ್ನ ನೀನು ಒಪ್ಕೋತೀಯ ಅಂತಂದ್ರೆ ಹೇಳು ನೋಡೋಣ. ಷರತ್ತ? ಏನಾ ಷರತ್ತು? ನೀನು ಈ ಧಾನ್ಯದಿಂದ ಬೇಳೆ ಸಾರು, ಅನ್ನ, ಪಲ್ಯ, ಮೊಸರು ಎಲ್ಲ ಮಾಡಬಹುದಾ? ನೀನೇನಾದ್ರೂ ಮಾಡ್ದೆ ಅಂತಂದ್ರೆ ನಾನ್ ನಿನ್ನ ಮದ್ವೆ ಆಗೋಕ್ ತಯಾರಿದ್ದೀನಿ. ಇದೆಂತ ಷರತ್ತು? ಧಾನ್ಯದಿಂದ ಅನ್ನ, ಸಾರು, ಪಲ್ಯ ಹೇಗ್ ಮಾಡೋದು? ನನಗೆ ಮದ್ವೆ ಇಷ್ಟ ಇಲ್ಲ. ಆದ್ರೆ ಮಂಗಲ್ಗೆ ಅರ್ಥ ಆಯ್ತು. ಇವನ್ ಹೇಳಿದ ಷರತ್ತು ಆ ಹುಡುಗಿಗೆ ಅರ್ಥ ಆಗಿಲ್ಲ ಅಂತ. ಹಾಗೆ ಅವನು ಹುಡ್ಕೊಂಡು ಅಲ್ಲಿಂದ ಮುಂದಕ್ಕೆ ಹೋದ. ಹೀಗೆ ಮಂಗಲ್ ತುಂಬಾ ಹುಡುಗಿರ್ನ ಭೇಟಿ ಮಾಡ್ದ. ಆದ್ರೆ ಅವನ್ ಷರತ್ತಿಗೆ ಒಪ್ಕೊಳ್ಳೋ ಅಂತ ಹುಡುಗಿ ಅವನ್ಗೆ ಸಿಗ್ಲಿಲ್ಲ. ಯಜಮಾನ್ರೆ, ಸ್ವಲ್ಪ ಹೊತ್ತು ಇಲ್ಲಿ ವಿಶ್ರಾಂತಿ ತಗೊಳ್ಳೋಣ್ವೇ? ನಡೆದು ಕಾಲೆಲ್ಲ ನೋವಾಗ್ತಾ ಇದೆ. ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಸುಮ್ನೆ ನಡೀತಾ ಇರಿ. ಯಾವ ವಿಶ್ರಾಂತಿನೂ ತಗೋಬಾರ್ದು. ಯಾವಾಗ ನೋಡಿದ್ರು ವಿಶ್ರಾಂತಿ ತಗೋಬೇಕಷ್ಟೇ. ಹಾ, ಗೊತ್ತಾಯ್ತು, ನಿನಗೂ ಸುಸ್ತಾಗಿದೆ ಅಂತ. ಸರಿ, ಹಾಗಾದ್ರೆ ಇವತ್ತು ಇಲ್ಲೇ ವಿಶ್ರಾಂತಿ ತಗೊಳ್ಳೋಣ. ಸ್ವಾಮಿಗಳೇ, ನಾವು ಯಾತ್ರೆ ಮಾಡಿ ತುಂಬಾ ಸುಸ್ತಾಗಿದ್ದೀವಿ. ಇವತ್ತೊಂದಿನ ಇಲ್ಲೇ ಉಳ್ಕೋಬಹುದಾ? ಆರಾಮಾಗಿ ಉಳ್ಕೋಬಹುದು ಮಗು. ಆದ್ರೆ ನಮ್ಮನೇಲಿ ತಿನ್ನೋದಿಕ್ಕೆ ಏನು ಇಲ್ವಲ್ಲಪ್ಪ. ಇವತ್ತು ಒಲೆನೂ ಉರಿತಾ ಇಲ್ಲ. ಇಲ್ಲೇ ಉಳ್ಕೊಳ್ಳಿ. ನೀವಿವತ್ತು ಇಲ್ಲೇ ಉಳ್ಕೋಬಹುದು. ಅತಿಥಿಗಳಿಗೆ ಸೇವೆ ಮಾಡೋದು ನಮ್ಮ ಧರ್ಮ. ನೀವಿಲ್ಲಿ ವಿಶ್ರಾಂತಿ ತಗೊಳ್ಳಿ. ಅಷ್ಟ್ರಲ್ಲಿ ನಾನ್ ಹೋಗಿ ಊಟಕ್ಕೆ ವ್ಯವಸ್ಥೆ ಮಾಡ್ತೀನಿ. ಮಂಗಲ್ಗೆ ಮೋಹಿನಿ ತುಂಬಾನೇ ಇಷ್ಟ ಆದ್ಲು. ಯಜಮಾನ್ರೆ, ಈ ಹುಡುಗಿ ಅಂತೂ ತುಂಬಾನೇ ಚೆನ್ನಾಗಿದ್ದಾಳೆ. ಚೆನ್ನಾಗೇನೋ ಇದ್ದಾಳೆ, ಆದ್ರೆ ಇವಳು ಬುದ್ಧಿವಂತೆನಾ ಅಲ್ವಾ ಅಂತ ನಾನ್ ತಿಳ್ಕೋಬೇಕಲ್ವಾ? ಏ ಹುಡುಗಿ, ನಾನ್ ನಿನ್ನ ಮದುವೆ ಆಗ್ಬೇಕು ಅಂತಿದ್ದೀನಿ. ನೀನ್ ನನಗೆ ತುಂಬಾ ಇಷ್ಟ ಆಗಿದ್ಯಾ. ಆದ್ರೆ ಅದಕ್ಕೂ ಮುಂಚೆ ನನ್ನದೊಂದು ಚಿಕ್ಕ ಷರತ್ತಿದೆ. ಮದ್ವೆಗೆ ಷರತ್ತ? ನೀನ್ ಈ ಚೀಲದಲ್ಲಿರೋ ಧಾನ್ಯದಲ್ಲಿ ಬೇಳೆ ಸಾರು, ಅನ್ನ, ಪಲ್ಯ, ಮೊಸರು ಎಲ್ಲ ಮಾಡಬಹುದಾ? ನೀನೇನಾದ್ರೂ ಮಾಡೋ ಹಾಗಿದ್ರೆ ನಾನ್ ನಿನ್ನ ಮದುವೆ ಆಗ್ತೇನೆ. ಹಾ, ಖಂಡಿತ ಮಾಡ್ಕೊಡ್ತೀನಿ. ಇದಂತೂ ತುಂಬಾ ಸುಲಭ. ನೀವು ವಿಶ್ರಾಂತಿ ತಗೊಳ್ಳಿ. ಅಷ್ಟ್ರಲ್ಲಿ ನಾನು ಎಲ್ಲಾನು ತಯಾರು ಮಾಡ್ಕೊಂಡು ತಗೊಂಡ್ ಬರ್ತೀನಿ. ಮಂಗಲ್ ಮೋಹಿನಿ ಹೇಳಿದ ಮಾತನ್ ಕೇಳಿ ಆಶ್ಚರ್ಯಪಟ್ಟ. ಆದ್ರೆ ಅವನು ಪ್ರಯಾಣ ಮಾಡಿ ಸುಸ್ತಾಗಿದ್ದ. ನೋಡ್ತಾ ನೋಡ್ತಾ ಹಾಗೆ ಮಲಗ್ಬಿಟ್ಟ. ಹಾಗೆ ಸ್ವಲ್ಪ ಹೊತ್ತಾದ್ಮೇಲೆ ಮೋಹಿನಿನೇ ಬಂದು ಎಬ್ಬಸಿದ್ಲು. ಎದ್ದೇಳಿ, ಊಟ ತಯಾರಾಗಿದೆ. ಮಂಗಲ್ ಆಶ್ಚರ್ಯದಿಂದ ನೋಡ್ತಾನೆ. ಅವನ್ ಏನೇನ್ ಕೇಳಿದ್ನೋ ಅದನ್ನೆಲ್ಲ ಮೋಹಿನಿ ತಯಾರ್ ಮಾಡಿದ್ಲು. ಅಲ್ಲ, ನೀನಿದನ್ನೆಲ್ಲ ಹೇಗ್ ಮಾಡ್ದೆ? ಅದ್ ತುಂಬಾ ಸುಲಭ. ನಾನು ಧಾನ್ಯನ ಕುಟ್ಟಿ ಅದ್ರಿಂದ ಅಕ್ಕಿನ ತಗೊಂಡೆ.
ಅದ್ರಲ್ಲಿ ಅರ್ಧ ಅಕ್ಕಿನ ಇಟ್ಕೊಂಡು ಇನ್ ಮಿಕ್ಕಿರೋದ್ನ ಸಂತೆಲ್ ಮಾರ್ದೆ. ಆ ಮಾರಿದ ಹಣದಿಂದ ನಾನು ತರಕಾರಿ, ಬೇಳೆ, ಮೊಸರು, ಎಣ್ಣೆ ಎಲ್ಲಾನು ತಗೊಂಡೆ. ಮೋಹಿನಿಯ ಬುದ್ಧಿವಂತಿಕೆ ನೋಡಿ ಮಂಗಲ್ಗೆ ಖುಷಿ ಆಯ್ತು. ವಾ, ನೀನಂತೂ ನಿಜವಾಗ್ಲೂ ಬುದ್ಧಿವಂತೇನೆ. ನಾನು ನಿನ್ನನ್ನೇ ಮದುವೆ ಆಗ್ತೀನಿ. ಅದೇನೋ ಸರಿ, ಅದಕ್ಕಿಂತ ಮೊದ್ಲು ನನ್ನ ಆಸೆನೂ ತಿಳ್ಕೊಳ್ಳಿ. ನಾನ್ ನಿಮ್ ಜೊತೆ ಮದ್ವೆ ಆಗಲ್ಲ. ಯಾಕೆ? ಯಾಕೆ ಅಂದ್ರೆ ನೀವು ತುಂಬಾ ಸ್ವಾರ್ಥಿ. ನೋಡಿ ನಿಮ್ ಕುದುರೆ ಪರಿಸ್ಥಿತಿ ಹೇಗಾಗಿದೆ, ಮತ್ತೆ ರಮನ್ನ ನೋಡಿ ಎಷ್ಟು ಸುಸ್ತಾಗಿದ್ದಾರೆ. ಅವರಿಬ್ರು ತುಂಬಾನೇ ಸುಸ್ತಾಗಿದ್ದಾರೆ. ಆದ್ರೆ ನೀವ್ ಅವ್ರ ಬಗ್ಗೆ ಯೋಚನೆನೇ ಮಾಡ್ತಿಲ್ವಲ್ಲ. ಆದ್ರೂ ನೀನು ಇದನ್ನೆಲ್ಲ ಮೊದ್ಲೇ ಯಾಕೆ ಹೇಳಲಿಲ್ಲ? ಯಾಕೆ ಅಂದ್ರೆ ನಾನು ಈ ಷರತ್ನ ಪೂರ್ತಿ ಮಾಡಲ್ಲ ಅಂತ ನಿಮ್ಗೆ ಅನ್ಸ್ಬಾರ್ದಲ್ವಾ, ಅದಕ್ಕೆ. ಅರ್ಥ ಆಯ್ತು. ನೀನು ನಿಜಾನೇ ಹೇಳ್ತಿದ್ಯಾ, ಆದ್ರೆ ನಾನ್ ಇನ್ಮೇಲಿಂದ ಹೀಗೆಲ್ಲ ಮಾಡೋದಿಲ್ಲ. ಮೋಹಿನಿ ಹೇಳಿದ ಮಾತನ್ ಕೇಳಿ ಮಂಗಲ್ ಬೇಜಾರ್ ಮಾಡ್ಕೊಂಡಿದ್ದ. ಆದ್ರೆ ಅವನ್ ಮಾಡಿದ ತಪ್ಪಿನ ಅರಿವು ಅವನು ಗೊತ್ತಾಯ್ತು. ಅವನ್ ಹಾಗೆ ಯೋಚನೆ ಮಾಡ್ತಾ ಏನು ಮಾತಾಡದೆ ಅಲ್ಲಿಂದ ಹೊರಟೋದ. ಹಾಗೆ ಕೆಲವು ದಿನಗಳ ನಂತರ ಎತ್ತಿನ ಗಾಡಿಲ್ ಹೋಗ್ತಿದ್ದ ಮೋಹಿನಿ ಮಂಗಲ್ ಪ್ರೀತಿಯಿಂದ ತನ್ನ ಕುದುರೆಗೆ ತಿನ್ನಿಸ್ತಾ ಇದ್ದಿದ್ದನ್ನ ನೋಡಿದ್ಲು. ಸೂರ್ಯ ನೆತ್ತಿ ಮೇಲೆ ಬಂದಿದ್ದಾನೆ ರಾಮಣ್ಣ. ಮೊದ್ಲು ಊಟ ಮಾಡಿ ವಿಶ್ರಾಂತಿ ತಗೋ, ಆಮೇಲೆ ಕೆಲಸ ಮಾಡು. ಓ, ನೀನಾ? ನಾನು ಹೀಗೆ ಹೋಗ್ತಿದ್ದೆ, ನಿಮ್ಮನ್ನ ನೋಡ್ದೆ. ನೀವಂತೂ ತುಂಬಾ ಬದಲಾಗ್ಬಿಟ್ಟಿದೀರಾ. ಹಾ, ಅವತ್ ನೀನ್ ಹೇಳಿದ ಮಾತುಗಳನ್ನೆಲ್ಲ ಅರ್ಥ ಮಾಡ್ಕೊಂಡೆ. ಇದಂತೂ ತುಂಬಾ ಒಳ್ಳೆಯ ವಿಷಯ. ಹಾಗಾದ್ರೆ ಈಗ ನೀನ್ ನನ್ನ ಮದುವೆ ಆಗ್ತೀಯಾ? ಮಂಗಲ್ ತುಂಬಾನೇ ಬದ್ಲಾಗಿದ್ದ. ಅದಕ್ಕೆ ಮೋಹಿನಿ ಅವನನ್ನ ಮದ್ವೆ ಮಾಡ್ಕೊಂಡ್ಲು. ಅದಾದ್ಮೇಲೆ ತನ್ನ ಬುದ್ಧಿಶಕ್ತಿಯಿಂದ ಉಡಾನ್ಕ ಮತ್ತೆ ಮಂಗಲ್ ಹತ್ರ ಇದ್ದಿದ್ದ ದುಡ್ಡನ್ನ ತುಂಬಾ ಜೋಪಾನವಾಗಿ ನೋಡ್ಕೊತಾ ಇದ್ಲು. ಅಮ್ಮ ಇಲ್ಲೋಡಿ, ಅಲ್ಲಿ ಮಂಗಲ್ಗೆ ಮೋಹಿನಿ ಸಿಕ್ಕಿದ್ಲು, ಇಲ್ಲಿ ನಮ್ಗೆ ಲೈಕ್ ಸಿಕ್ತು. If you like this video, subscribe to our channel Murthy Media.